ಎಲ್ಲ ಕಡೆ ವೈರಲ್ ಆಗಿರುವ ಈ ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂ ಅನ್ನೋ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿ ಫುಲ್ಲು ಸೌಂಡ್ ಎಬ್ಬರಿಸ್ತಿತ್ತು. ಇವತ್ತು ನಮ್ಮ ಕ್ಲಾಸಲ್ಲಿ 3 ಜನ ಆ ವಿಡಿಯೋ ನಾವು ಕೂಡ ಮಾಡಬೇಕು ಅಂದ್ಬಿಟ್ಟು ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ರು. अभी तो रुको, क्लाइमैक्स अभी बाकी. ಹೆಂಡ್ರು ಮಕ್ಕಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರ. ರೀಲ್ಸ್ ಪ್ರಾಕ್ಟೀಸ್ ಮಾಡಿದ್ರಲ್ಲಿ ಇಲ್ಲಿ ಒಬ್ರು ಪ್ರೊಫೆಸರ್ ಇದ್ದಾರೆ, ಎಲ್ಲ ಕೂಡ ವಾಚ್ ಮಾಡ್ತಾರ ಅನ್ನೋದೇ ಮರ್ತೋಗ್ಬಿಟ್ಟಿದ್ರು. ಇವತ್ತೇನು ಸ್ಪೆಷಲ್ ಅಂತೀರಾ ನಮ್ಮ ಕಾಲೇಜಲ್ಲಿ? ಇವತ್ತು ನಮ್ಮ ಕಾಲೇಜಲ್ಲಿ ದಸರಾ ಹಬ್ಬ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಎಷ್ಟೋ ವರ್ಷ ಆದ್ಮೇಲೆ ಮತ್ತೆ ದಸರಾ ಹಬ್ಬ ಮಾಡೋ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನಾನು PU ಓದೋವಾಗ ಅಷ್ಟೇ ದಸರಾ ಹಬ್ಬ ಮಾಡಿರೋದು ನೋಡಿರೋದು, ಮತ್ತೆ ಡಿಗ್ರಿ ಬಂದ್ಮೇಲೆ ಫಸ್ಟ್ ಟೈಮ್ ದಸರಾ ಹಬ್ಬ ಮಾಡ್ತಿರೋ ನೋಡ್ತಾ ಇರೋದು. ಈ ವಿಡಿಯೋ ಫುಲ್ ನೋಡಿ ಯಾರು ಕೂಡ ದಸರಾ ಗೊಂಬೆಗಳಲ್ಲಿ ಅಂತ ಕೇಳ್ಬೇಡಿ, ಇರೋದ್ರಲ್ಲಿ ಖುಷಿ ಪಡ್ಬೇಕು ಅಂತ ನಮ್ಮ ದೊಡ್ಡವರು ಹೇಳಿದ್ದಾರೆ. ಅದನ್ನೇ ಕೂಡ ನಾವು ಇವಾಗ ಫಾಲೋ ಮಾಡ್ತಾ ಇದೀವಿ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ. ಕಳ್ಳೀವಳು ಅಯ್ಯೋ ಕಳ್ಳೀವಳು ನನ್ನ ಕೊಂದೆ ಮನೆಯಿಂದ ತಲೆ ಬಾಚ್ಕೊಂಡ್ ಬಂದಿಲ್ಲ. ಹೊಸ ಅಲ್ಲಿರೋರ್ನೆಲ್ಲ ಗೋಳಿ ಇಟ್ಕೊಂಡು ಕ್ಲಾಸ್ ರೂಮ್ ಬಂದ್ರೆ ಇಲ್ಲಿ ನಮ್ಮ ಸ್ಫೂರ್ತಿ ಸಿಕ್ಕಿದ್ಲು. ಆಲ್ರೆಡಿ ಇಲ್ಲಿ ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಇಲ್ಲಿ ಲೆಕ್ಚರ್ಸು ಮತ್ತೆ ಮ್ಯಾನೇಜ್ಮೆಂಟ್ ಅವರೆಲ್ಲ ಕೂಡ ಪೂಜೆ ಬಂದಿದ್ರು. ಇಲ್ಲಿ ಎಲ್ಲರೂ ಕೂಡ ಪೂಜೆ ಮಾಡ್ತಿರೋ ನೋಡ್ತಿದ್ರು. ಇವ್ರಿಬ್ರು ಮಾತ್ರ ಯಾರನ್ನೋ ಹುಡುಕ್ತಿದ್ರು. ಅದ್ರೂ ನಮ್ಮ ಭವಿಷ್ಯ ಹುಡುಕ್ತಾಳೆ ಅಂತ ಅನ್ಕೊಂಡಿರಲಿಲ್ಲ. ಅವಳು ಕೂಡ ಯಾರನ್ನೋ ಸರ್ಚ್ ಮಾಡ್ತಿದ್ಲು. ಕೊನೆಗೂ ಪೂಜೆ ಕಂಪ್ಲೀಟ್ ಆಯ್ತು. ಯಾವುದೇ ಅಡೆತಡೆ ಇಲ್ಲದೆ ಪೂಜೆ ಕಂಪ್ಲೀಟ್ ಆದ್ಮೇಲೆ ಪ್ರಸಾದಕ್ಕೋಸ್ಕರ ಕಾಯ್ತಿದ್ರಿ. ಇಲ್ಲಿ ಇವಾಗ ಕಂಕಣ ಕೂಡ ಕಟ್ತಿದ್ರು. ಎಲ್ಲರೂ ಕೂಡ ಕಂಕಣ ಕಟ್ಕೊಂಡಿದ್ದಾದ್ಮೇಲೆ ಪ್ರಸಾದ ತಿನ್ನೋಕೆ ರೆಡಿ ಆಗಿದ್ರಿ. ಇಲ್ಲಿ ಪಂಚಾಮೃತ ಖಾಲಿ ಆದ್ರೂ ಕೂಡ ನಮ್ಮ ಶಿರೀಷಾ ಮತ್ತೆ ರಂಜಿತಾ ಮಾತ್ರ ಅದನ್ನು ಬಿಟ್ಟಿಲ್ಲ. ಅದನ್ನು ಕೂಡ ಇವರು ಕುಡಿತಿದ್ರು. ಕೊನೆಗೆ ಇಲ್ಲಿ ಏನಾಯ್ತು ಅಂದ್ರೆ ನಮ್ಮ ರಂಜಿತಾ ಕೂಡ ಅದನ್ನು ಕುಡ್ಕೊಂಡ್ಬಿಟ್ಲು. ಎಲ್ಲಾ ಕಾಲೇಜಲ್ಲೂ ಈ ತರ ಇದ್ದೇ ಇರುತ್ತೆ. ಪೂಜೆ ಆದ್ಮೇಲೆ ಫೋಟೋ ಶೂಟ್ ಮಾಡಿಸ್ಬೇಕು ಅಂದ್ಬಿಟ್ಟು ಕಾಯ್ಕೊಂಡಿದ್ರು ಇವರೆಲ್ಲ. ಒಬ್ರಾದ್ಮೇಲೆ ಒಬ್ರು ವೇಟ್ ಮಾಡ್ಕೊಂಡು ಫೋಟೋ ಶೂಟ್ ಮಾಡಿಸ್ಕೊಂಡು ಸ್ಟಾರ್ಟ್ ಮಾಡ್ಬಿಟ್ಟಿದ್ರು. ಇನ್ನೇನು ಹಬ್ಬ ಮುಗಿತಾ ಬಂತು. ಎಲ್ಲರೂ ಕೂಡ ಅರ್ಶಿನ ಕುಂಕುಮ ಕೊಟ್ಟು ಮನೆ ಕಳ್ಸೋ ಟೈಮ್ ಬಂದೇ ಬಿಡ್ತು. ಇದಾಗಿತ್ತು ಇವತ್ತಿನ ವಿಷಯ ಅಂತ ಹೇಳ್ತಾ ವಿ4 ಲಾಗ್ಸ್ ಇಂದ ನೆಕ್ಸ್ಟ್ ವಿಡಿಯೋ ಸಿಗೋಣ.